ಬುಕ್ ಎಲ್ಲ ಇಟ್ಕೊಳ್ಳೋದು. ಹಾಯ್ ಗಾಯ್ಸ್, ಏನಪ್ಪ ಎಲ್ರಿಗೂ ಗುಡ್ ಮಾರ್ನಿಂಗ್. ಯಾಕೆ ಎಲ್ರು ಒಂಥರ ಇದಿರಲ್ಲ? ಯಾಕಮ್ಮಿ ಹಂಗ ಹೇಳ್ತಿದ್ಯಾ? ಏನಾಯ್ತು? ನನ್ಗೆ ಏನಿಲ್ಲ ಅಪ್ಪಿ, ಸಿಟ್ಟು ಬಂದ್ರೆ ನನ್ಗೆ ಬೆರಳು ನೋವ್ತೈತೆ ಅಂತ ಅಂದ್ಬಿಟ್ಟು ನಾನು ಬಾಧೆ ಪಡ್ತಿದ್ದೀನಿ. ಬಂದ್ಬಿಟ್ಟು ಸುಮ್ಮನೆ ಮಾತಾಡಿಸ್ಕೆ ಹೋಗು, ಸುಮ್ಮನೆ ಬಾಯಿಲಿ ಕುಕ್ಕ. ಅಲ್ಲ ಕಣಮ್ಮಿ, ಏನ್ ಗಾಯ ಆಗೈತೆ? ಉಗುರು ಸುತ್ತೈತೆ ಚಿಂಟು. ಅಮ್ಮಿ ಆಸ್ಪತ್ರೆಗೆ ಹೋಗ್ಬೇಕು ತಾನೆ? ಹೋಗು, ಆಸ್ಪತ್ರೆಗೆ ಹೋಗಿದ್ದೆ, ಆಯಿಲ್ಮೆಂಟ್ ಕೊಟ್ಟಾರೆ, ಅದು ಹಚ್ಚಿದ್ರು ಹೋಗ್ತಿಲ್ಲ. ಯಾ ಅಮ್ಮಿ, ಆಸ್ಪತ್ರೆಗೆ ಹೋಗ್ತಾರೆ, ಅದಕ್ಕೆಲ್ಲ ಮೆಂತ ಪ್ಲಸ್ ಏನೋ ಇಕ್ಕಿದ್ರೆ ಚಂದ ಉರ್ದು ವಾಸಿ ಆಗಿರೋದ ಇದಾದಲ್ಲ ಇದು. ಹೋಗಲ್ಲಿ ಉರಿತೈತೆ ಗಾಯ. ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಾನೊಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ. ಯಾಯ್ ಸುಮ್ಮನಿರ್ಲ, ಯಾಕೆ ಹುಷ್ ಅಂತೆ? ನಾನು ಸ್ಟೋರಿ ಹೇಳ್ತೀನಿ, ಕೇಳ್ಬೇಕಷ್ಟೇ. ಲೋ ಸರ್ ಬಂದ್ರೆ ಮೇಷ್ಟ್ರು ಬಂದ್ರೆ ಸುಮ್ಮನಿರ. ಯಾಕೆ ಹೆದರ್ಕೊಂತೀಯ? ಅವ್ರು ಬಂದ್ರೆ ನಾನು ಹೇಳ್ತೀನಿ, ನಾನೆಲ್ಲ ಹೇಳ್ಕೊಂತೀನಿ, ಸುಮ್ಮನಿರು. ಅವರೆಲ್ಲೂ ಬೈಯಲ್ಲ ಅಲ್ಲಿ. ನಿನ್ನಡೆ ಬರ. ಯಾ ಅಮ್ಮಿ, ಗಮನ ಇಟ್ಟು ಕೇಳು, ಇದು ನಿಮ್ಗೆ ಹೇಳ್ತಿರೋ ಸ್ಟೋರಿ. ಏನ್ ಗೊತ್ತಾ? ಒಬ್ಬಂಗೆ ಅಲ್ಲ, ನನಗೇನೋ ಚಿಂತೆ, ಇವನಿಗೇನೋ ಚಿಂತೆ. ರಾಮ ಯಾರು ಕೇಳಮ್ಮಿಲ್ಲಿ? ಇಬ್ರು ಫ್ರೆಂಡ್ಸ್ ಇರ್ತಾರೆ. ಇಬ್ರು ಫ್ರೆಂಡ್ಸ್ ಇದ್ರೆ ಕುಂಡೆಗೆ ಕುರ್ರ ಆಗಿರ್ತೈತಿ ಇಬ್ರಿಗೂ. ಲೋ ಕುರ್ರ ಅಂತಿ, ಊರೆಲ್ಲ ಇಬ್ರಿಗೂ ಕುರ್ರ ಆಗಿರ್ತೈತೆ. ಅದ್ರಾಗೆ ಒಬ್ಬ ಕುಂಬಾರ ಇರ್ತಾನೆ, ಇನ್ನೊಬ್ಬ ಏನ್ ಮಾಡ್ತಾನೆ, ಈ ಅಮ್ಮಿ ಆಸ್ಪತ್ರೆಗೆ ಹೋಯ್ತಲ್ಲ, ಹಂಗೆ ಆಸ್ಪತ್ರೆಗೆ ಹೋಗಿ ಅದನ್ನ ಕ್ಲೀನ್ ಮಾಡಿಸಿ ಅದಕ್ಕೊಂದು ಬ್ಯಾಂಡೇಜ್ ಸುತ್ಕೊಂಡು ಔಷಧಿ ಇಕ್ಕೊಂಡು ಬರ್ತಾನೆ. ಯಪ್ಪ ಲೋ ಕಿರಣ, ಮೇಷ ಬಂದಿರೋದು ಇವ್ ನೋಡೇ ಇಲ್ವಲ್ಲೋ. ಅಲ್ಲೋಡ ರಮೇಶ, ಏನು ಇವತ್ತು ಇವನು? ನಾನು ಮಾತಾಡ್ಬೇಕಾರೆ ಯಾರು ಮಾತಾಡಬಾರ್ದು. ನಾನೇನಿಲ್ಲ ಕತೆ ಹೇಳ್ತಿದ್ದೀನಿ. ಅವಾಗ ಕುಂಬಾರನ ಏನ್ ಮಾಡ್ತಾನೆ ಅಂದ್ರೆ ಮಡಕೆ ಮಾಡ್ಬೇಕಾರೆ ಮಡಕೆಗೆ ಒಂದೇ ಏಟು, ಕುಂಡಿಗೆ ಒಂದೇ ಏಟು ಹೊಡಿತಾನೆ. ಅವಾಗ ಅದು ಕುರ್ರ ನೋವು ತಾಳಲಾರ್ದೆ ದಿನ ದಿನ ಹೋಯ್ತಿರ್ತಾನೆ. ಅದಕ್ಕೆ ಏನ್ ಮಾಡ್ತೈತಿ, ಬೇಗ ವಾಸಿ ಆಗ್ತೈತಿ. ಆದ್ರೆ ಇನ್ನೊಬ್ಬಂಗಿರ್ತೈತಲ್ಲ ಫ್ರೆಂಡಿಗೆ, ಅವನು ದಿನ ಆಸ್ಪತ್ರೆಗೆ ಹೋಗೋದು, ಔಷಧಿ ಹಚ್ಚೋದು, ಚೆನ್ನಾಗಿ ಕೇರ್ ಮಾಡ್ತಿರ್ತಾನೆ. ಅದಕ್ಕೆ ಕುರ್ರ ಓ ನಂಗೆ ಸಕ್ಕತ್ತ ನೋಡ್ಕೊಂತಾನೆ, ಹೋಗ್ಬಾರ್ದು ಅಂತಂದು ಹಂಗೆ ಇರ್ತೈತಿ. ಅವಾಗ ಆ ಫ್ರೆಂಡ್ ಕುಂಡೆಗಿರ್ತೈತಲ್ಲ ಕುರ್ರ ಕೇಳ್ತೈತಿ, ಯಾಕ ನೀನು ಇಷ್ಟು ಬೇಗ ಬಂದೆ ಅಂತ. ಯಪ್ಪ ಸ್ವಾಮಿ, ನನ್ನ ಮಗ ದಿನ ನನಗೆ ಹೊಡೆದು ಹಿಂಸೆ ಕೊಟ್ಟೆ, ನೋವು ತಾಳಾರ್ದೆ ಬಂದೆ, ನೀನ್ ಯಾಕೋ ಇನ್ನೂ ಇದೆಯಾ ಅಂದ್ರೆ, ಹೋಗೋ, ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಅಂದ್ರೆ ನನಗೆ ಬರಕ್ ಮನಸ್ಸೇ ಇಲ್ಲ, ಅದಕ್ಕೆ ನಾನು ಇಲ್ಲೇ ಇದ್ದೀನಿ ಅಂತಂದು. ಅದಕ್ಕೆ ಯಾವುದನ್ನೇ ಆಗ್ಲಿ ನನಗೆ ಹಂಗಾಗೈತಿ ಹಿಂಗಾಗೈತಿ ಅಂತಂದು ಜಾಸ್ತಿ ಕೇರ್ ಮಾಡಬಾರ್ದು. ಈ ಜ್ವರ ಬರಲಿ ಏನೇ ಬರಲಿ, ಒಂದಿಟ್ಟು ತಿನ್ಬಿಟ್ಟು ಮೆಣಸು ಬೆಳ್ಳುಳ್ಳಿ ಖಾರ ತಿನ್ನಿ ಗುಣ್ಕಾಲು ಹೊಡೆದಂಗೆ ಓಡಾಡ್ಬೇಕು. ಅವಾಗ ಎಂಥ ಜ್ವರನಾಗ್ಲಿ ಎಂಥ ಕಾಯಿಲೆನಾಗ್ಲಿ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ಅದ ನಾವ ಅಂತಂದ್ಬಿಟ್ಟು ಚೆನ್ನಾಗಿ ಓಡಾಡ್ಬೇಕು. ಸರಿನಾ? ಕೇಳಿಸ್ತಾ ಚಿಂಟು? ಇವತ್ತು ನಿನ್ನ ಕತೆ ಐತಿ. ಗುಡ್ ಮಾರ್ನಿಂಗ್ ಸರ್. ಚಿಂಟು, ಇಲ್ಲಿ ಏನ್ ಮಾಡ್ತಿದ್ದೆ ಕುತ್ಕೊಳ್ಳೋದು ಬಿಟ್ಟು? ಸರ್ ನಾನು ಏನು ಮಾಡ್ತಿಲ್ಲ ಸರ್, ಕುತ್ಕೊಂಡಿದ್ದೆ. ಇವಾಗಿನ್ನು ಜಸ್ಟ್ ಬಂದೆ ಸರ್. ಅದು ಏನಕ್ಕಂದ್ರೆ ನೀವು ಬಂದ್ರ ಇಲ್ವ ಅಂತಂದು ನೋಡ್ಕೊಂಡೋಗೋಣ ಅಂತಂದು ಬಂದ್ಬಿಟ್ಟು ನೋಡಿನ ನೀವಿನ್ನು ಗೊತ್ತಿಲ್ಲ ಇವ, ಯಾಕೆ ಸರ್ ಬಂದಿಲ್ವಲ್ಲ ಅಂತಂದು ಇತ್ಲಾಗ ಹಿಂಗೆ ತಿರ್ಕೊಂಡೆ ಅಷ್ಟೊತ್ತಿಗೆ ನೀವು ಬಂದಿದ್ದೀರಾ ಸರ್. ಚಿಂಟು, ನಿನಗೊಂದು ಕತೆ ಹೇಳ. ನಮ್ಮ ಅಜ್ಜಿ ಹೇಳ್ತಿತ್ತು, ಇಬ್ರು ಫ್ರೆಂಡ್ಸ್ ಇರ್ತಾರಂತೆ, ನೀನು ಕಿರಣ್ ಅಂತಾರ. ಅವರಿಬ್ರು ಕುಂಡೆಗೆ ಕುಲ ಎದ್ದಿತ್ತಂತೆ. ಅಲ್ವೋ, ನಿನಗೆ ಓದಕ್ ಬರ್ತೀಯಾ ಇಲ್ಲ ಕತೆ ಹೇಳ್ಕೊಂಡು ಓಡಾಡಕ್ ಬರ್ತೀಯಾ? ಅಂದ್ರೆ ಸರ್ ನೀವು ಕತೆ ಹೇಳ್ಬೇಕಾರೆ ಬಂದಿದ್ರ? ಇಲ್ಲೇ ಇದ್ದೆ, ನಿನ್ ಕತೆ ಸ್ಟಾರ್ಟ್ ಮಾಡ್ದಾಗಿಂದಲೂ ನಿನ್ ಹಿಂದೆನೇ ನಿಂತಿದ್ದೆ. ಹೌದಾ? ಇಲ್ಲೋ ಕೆಪ್ಪರ್ ತಿಮ್ಮಣ್ಣ ಹೇಳ್ಬೇಕು ತಾನೆ. ಈ ಕಡೆ ತಿರ್ಗಲ್ಲಿ ಏನೋ ಕೊಡ್ತಿದ್ಯಾ? ಸರ್ ಅದು ಒಮ್ಮೆ ಕೈ ನೋವು ಅಂತಿತ್ತು ಸರ್, ಅದಕ್ಕೆ ಆಸ್ಪತ್ರೆಗೆ ಹೋಯ್ತಂತೆ. ನಾನು ಮಾರಲ್ಲ ಆಗ್ತಾ ಸ್ಟೋರಿ ಹೇಳ್ದೆ ಸರ್. ಶಬಾಷ್, ಇಂಥದ ಮಾರಲ್ಲ ಆಗ್ತಾ ಸ್ಟೋರಿ ಹೇಳೋದು. ಸಾರಿ ಸರ್, ತಪ್ಪಾಯ್ತು ಸರ್, ಇನ್ನೊಂದ್ಸಲ ಮಾಡಲ್ಲ ಸರ್. ಕುತ್ಕ. ಆಳದನ್ನ ಹೇಳ್ಬೇಕು ತಾನೆ, ಸರ್ ಬಂದೇರಂತಂದು. ಸಂಬ್ಲಿಲ್ವನ ಹಂಗೆಮ್ಮದು
ನಿನ್ ಮಕ್ಕ ನೋಡ್ ನಿನ್ ಮಕ್ಕ ಏನದು ಚಿಂಟು? ಸಾರ್ ಏನೂ ಇಲ್ಲ